ಶಿಡ್ಲಘಟ್ಟ ತಾಲೂಕಿನ 5,823 ಸರ್ವೆ ಅರ್ಜಿಗಳು ವಿಲೆ ಇಟ್ಟಿದ್ದು ಮುಂಗಾರು ಪ್ರಾರಂಭ ಆಗಿ ಬಿತ್ತನೆ ಆದ ಮೇಲೆ ಅಲ್ಲದೆ ಕಾರ್ಯ ಆಗುವುದಿಲ್ಲ. ಹಾಗಾಗಿ ತಕ್ಷಣ ರೈತರ ಹದ್ದುಬಸ್ತು 11 ಇನಕ್ಷೆ ತಾತ್ಕಾಲ್ ಪೋಡಿ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕೆಂದು ಮಾನ್ಯ ತಹಸೀಲ್ದಾರ್ ರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಭೂ ದಾಖಲೆ ಅಧಿಕಾರಿ ವಸಂತ್, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೆಲ್ಲೂಟಿ ಕೆಂಪಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಭಕ್ತರಲ್ಲಿ ಪ್ರತೀಶ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ನಲ್ಲೇನಹಳ್ಳಿ ಸುಬ್ರಹ್ಮಣಿ, ಕಾರ್ಯಾಧ್ಯಕ್ಷರಾದ ಎಚ್.ಎನ್. ಬಿದ್ರೇಗೌಡ, ತಾಲೂಕು ಅಧ್ಯಕ್ಷರಾದ ಮುನೇಗೌಡ, ಕಾರ್ಯದರ್ಶಿ ನವೀನ್ ಚಾರ್ಯ, ಉಪಾಧ್ಯಕ್ಷರಾದ ಡಿ.ವಿ. ನಾರಾಯಣಸ್ವಾಮಿ, ಬಸವಪಟ್ನ ಗ್ರಾಮದ ಪ್ರಭುಗೌಡ, ಬಿಸಿ ಗಜೇಂದ್ರ, ವೆಂಕಟೇಶ್, ಕನಕಪ್ಪ, ಯನಂಗೂರಿನ ಮಧು, ಜಂಗಂಕೋಟೆಯ ಜೆ.ಸಿ. ಮಂಜಣ್ಣ, ನಡುಪನಾಯಕನಲ್ಲಿ ಪ್ರಮೋದ್ ಗೌಡ, ಅಜ್ಜಿ ವೆಂಕಟೇಶಪ್ಪ, ಅಂಜಿನಪ್ಪ, ಮುನಿಯಗೌಡ, ಸುಂಡ್ರಲ್ಲಿ ಕೆಂಪಣ್ಣ, ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಇದು ಅತಿ ಶೀಘ್ರದಲ್ಲಿ ಏನಿದೆ ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ ನಮಗೆ ಅಂತ ಅನ್ಕೊಂಡಿದ್ವಿ. ನೋಡೋಣ ರೈತರ ಪರವಾಗಿ ಏನು ಮಾಡ್ಬೇಕಂತ ಹೇಳಿ ನಾವು ನಮ್ಮ ಕಡೆಯಿಂದ ಮನವಿ ಏನಿದೆ ನಾವು ಕೊಟ್ಟಿರೋದನ್ನ ಸಲ್ಲಿಸ್ತೀವಿ. ನಮಗೆ ಗೊತ್ತಿದೆ ಬರೀ 100 ಸರ್ವೇಯರ್ಸ್ ಅಷ್ಟೇ ಇರೋದು ನಮ್ಮ ತಾಲೂಕಲ್ಲೂ. ಸೊ ನಾವೆಲ್ಲ ಉಪಗ್ರಾಮಗಳು ಮಾಡ್ತಿದ್ದೀವಿ, ಗೋಡಿ ದುರಸ್ತಿ ಮಾಡ್ತಿದ್ದೀವಿ, ಆಮೇಲೆ ಎಲ್ಲ ಲೆವೆನಿಗಾಗಲಿ ರಸ್ತೆ ಒತ್ತುವರಿ ಎಲ್ಲದಕ್ಕೂ ಅದೇ ಸರ್ವೇಯರ್ಸೇ ಇರೋದ್ರಿಂದ ಸ್ವಲ್ಪ ಕೊರತೆ ಮತ್ತು ಏನಿದೆ ಸ್ವಲ್ಪ ಅರ್ಜಿ ವಿಲೇವಾರಿಯಲ್ಲಿ ಸ್ವಲ್ಪ ತಡ ಆಗಿದೆ. ಇದು ಏನಿದೆ ಸರ್ವೇಯರ್ಸ್ ಬಂದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಏನಿದೆ ಇದು ಮಾಡ್ತಾ ಇದಾರಲ್ವ ಸರ್ವೇಯರ್ಸ್, ಲೈಸೆನ್ಸ್ ಹೋಲ್ಡರ್ ಸರ್ವೇಯರ್ಸ್ ಏನಿದಾರೋ ಅವ್ರನ್ನ ಕಾಯಂ ಮಾಡಕ್ ಆಗೋದಿಲ್ಲ. ಈಗೇನು ಸೇವೆಗೆ ಯಾರು ಬರ್ತಾಯಿಲ್ವೋ, ಕರ್ತವ್ಯಕ್ಕೆ ಯಾರು ಬರ್ತಾಯಿಲ್ವೋ ಅವ್ರನ್ನ ಅಮಾನತು ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಒಂದು ಡೈರೆಕ್ಷನ್ಸ್ನ ಕೊಟ್ಟಿದೆ ಸಂಬಂಧಪಟ್ಟವ್ರಿಗೆ. ಅದ್ರ ಮೇಲೆ ಏನು ಇಂಪ್ಲಿಮೆಂಟ್ ಆಗಿದೆ ಅಂತಕ್ಕಂಥ ನಾವು ಕೇಳಿಲ್ಲ. ತಮ್ಮ ಕೋತ ಇಷ್ಟೇ ಏನು ಇವತ್ತು ನಮ್ಮ ರೈತರು ಅದ್ಭುತ ಕರ್ಜಿ ಹಾಕಿದ್ದೀವಿ, 11 ಸ್ಕೆಚ್ ಕರ್ಜಿ ಹಾಕಿದ್ದೀವಿ, ತತ್ಕಾಲ್ ಕೋಡಿಗೆ ಕರ್ಜಿ ಹಾಕಿದ್ದೀವಿ. ನಮ್ಮ ರೈತರು ಏನು ಅರ್ಜಿಗಳು ಹಾಕಿದ್ರು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಎಲ್ರಿಗೂ ಒಂದು ಹಕ್ಕಿದೆ. ಹಾಗಾಗಿ ಅವ್ರ ಹಕ್ಕನ್ನು ಅವ್ರು ಪ್ರತಿಪಾದಿಸ್ತಿದ್ದಾರೆ. ಅದನ್ನು ಮಾನ್ಯ ಕಂದಾಯ ಸಚಿವರು ಏನು ಇವತ್ತು ಮಾಧ್ಯಮಗಳಲ್ಲಿ ಒಂದು ಹರಿಶ್ಚಂದ್ರ ಬಿಡಿಸ್ತಾ ಇದ್ದಾರೆ ನಮ್ಮ ಕಂದಾಯ ಕೃಷ್ಣಬೈರೇಗೌಡರು. ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅವರ ಕುಟುಂಬ ಅಂದಮೇಲೆ ಅವ್ರ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಅವರು ನೌಕರರು ಅವ್ರನ್ನ ಕರೆದು ಇತರಪಡಿಸಲಿ. ನಮ್ಮ ಬೇಡಿಕೆ ಬಂದರೆ ಏನು ಇವತ್ತು ತಾಲೂಕಿನಲ್ಲಿ ಇವತ್ತು ಜಿಲ್ಲೆ ಆಗ್ಬೋದು ಇಷ್ಟು ಸರ್ವೆ ಸಮಸ್ಯೆಗಳಿದ್ದಾವೆ, ಅದನ್ನು ಕೂಡ ಬಗೆಹರಿಸಿ ಅಂತ ನಮ್ಮ ಒತ್ತಾಯ. ಇವತ್ತು 3 ತಿಂಗಳಾಗಿದೆ, 4 ತಿಂಗಳಾಗಿದೆ. ನೀವು ಸರ್ವೆ ಕಂಪ್ಯೂಟರ್ ಸಿಸ್ಟಮಲ್ಲಿ ನೋಡ್ರಿ ಏನಾಗಿದೆ, ವಿಲೆ ಇಟ್ಟಿದ್ದಾಗಿದೆ. ಯಾವ ಕಾರಣಕ್ಕೆ ವಿಲೆ ಇಟ್ಟಿದ್ದಾರೆ? ಅವರು ಏನು ಖಾಸಗಿ ಭೂಮಾಪಕರು ಧರಣಿ ಮಾಡ್ತಾ ಇರೋದು ವಿಲೆ ಇಟ್ಟಿದ್ದಾರೆ. ಹಾಗಾಗೋದು ಕಾರಣ ಯಾರು? ಸರ್ಕಾರ. ನೀವು ಬಗೆಹರಿಸಿ ಅವ್ರ ಸಮಸ್ಯೆನ, ಅಥವಾ ನಮಗೆ ಪರ್ಯಾಯವಾಗಿ ಬೇರೆ ಸಭೆಗಳು ಕೊಡಿ. ಯಾಕೆ ಇವತ್ತು ನಮ್ಮ ಹತ್ರ ಒಂದು ಸರ್ವೆ ಅದಕ್ಕೋಸ್ಕರ ಇಷ್ಟು ತಗೊಳ್ತೀರಿ, ಫೀಸು ಒಂದು 11 ಸ್ಕೆಚ್ಗೆ ಇಷ್ಟು ತಗೊಳ್ತೀರಿ, ನಮ್ಮ ಹತ್ರ ರೈತರ ಇಷ್ಟು ಹಣ ತಗೊಂಡು ನಮ್ಮ ಯಾಕೆ ನೀವು ಇಲ್ಲೇ ಇಡ್ತೀರಿ? ಇನ್ನೊಂದು ತಿಂಗಳಿಗೆ ಏನಾಗುತ್ತದೆ, ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಿತ್ತನೆ ಆಗಿದೆ. ಸರ್ವೆಗಳು ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬೆಳೆ ಇದೆ ಅಂತ ಅಡ್ಡ ಬರ್ತಾರೆ. ಅದಕ್ಕೆ ಯಾರು ನಷ್ಟ ಆಗೋದು? ಇವತ್ತು ಅಣ್ಣ ತಮ್ಮಂದ್ರೆ ವೆಜ್ಜೆ ಜಾಸ್ತಿ ಆಗ್ತಾ ಇದೆ, ಒಂದು ಕಡೆ ಅದಕ್ಕೋಸ್ಕರ ಏನೋ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಒಂದು ಕಡೆ ಇವತ್ತು ಒಂದು ಪಾಣಿಯಲ್ಲಿ ಇಷ್ಟು ಜನ ಇದ್ದರೆ ಅವ್ರು ಸರ್ಕಾರ ಯಾರು ಪರಿಹಾರ ಕೊಡುತ್ತೆ? ಇವತ್ತು ಅವರು ಏನು ತತ್ಕಾಲ್ ಪುಡಿ ಖರ್ಚು ಹಾಕ್ತಾರೆ, ಅದು ವಿಲೆ ಇದೆ. ಇವರೊಂದು ಕಡೆ ನಮ್ಮ ಸರ್ಕಾರ ಹೇಳ್ತಾರೆ ಏನು 40 ವರ್ಷ ಖಾತೆ ಮಾಡ್ಕೊಳ್ಳಿ, 40 ವರ್ಷ ಖಾತೆ ಮಾಡ್ಕೊಳ್ಳಿ ಅಂತೇಳಿ. ಇವತ್ತೊಂದು ಪಾಂಡೆ 4 ಜನ ಇದ್ದರೆ 40 ವರ್ಷ ಖಾತೆ ಮಾಡಿ ಸ್ಕೆಚ್ಬೇಕು ಹೇಗೆ? ಹಾಗಾಗಿ ಇವತ್ತು ನಮ್ಮ ಸಮಸ್ಯೆ ಇಷ್ಟೇ. ನಮಗೆ ಏನು ಇವತ್ತು ರೈತರ ಅರ್ಜಿಗಳೇನಿದೆ ಅದನ್ನು ವಿಲೇವಾರಿ ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಕೇಳ್ಕೊಂಡು